ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವತ್ತಿನ ಕಾಲಘಟ್ಟದಲ್ಲಿ ಈ ಜಗತ್ತಿನ ಮೇಲೆ ಒಂದು ದೊಡ್ಡದಾದಂಥ ಬ್ರಹ್ಮ ರಾಕ್ಷಸ ಬಂದು ಅಪ್ಪಳಿಸಿದೆ ಅಂತ ಎಲ್ಲರೂ ಭಾವಿಸಿದ್ದೇವೆ. ಅದರ ಹೆಸರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಅಂತ ಕರಿತೀವಿ ನಾವು. ಅದಕ್ಕೆ ಕೃತಕ ಬುದ್ಧಿಮತ್ತೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಲಕ್ಷಾಂತರ ಕೆಲಸಗಳನ್ನು ಕಿತ್ಕೊಂಡ್ಬಿಡುತ್ತೆ. ಎಲ್ಲರೂ ನಿರುದ್ಯೋಗಿಗಳಾಗಿಬಿಡ್ತಾರೆ. ಮನುಷ್ಯ ಮಾಡುವಂಥ ಎಲ್ಲ ಕೆಲಸಗಳನ್ನು ಈ ಮಷಿನ್ ಮಾಡಿಬಿಡ್ತದೆ, ಆ್ಯಪ್ಗಳು ಮಾಡಿಬಿಡ್ತವೆ, ಈ ಆಪ್ರೇಟಿಂಗ್ ಸಿಸ್ಟಮ್ ಮಾಡಿಬಿಡ್ತದೆ. ಆದ್ದರಿಂದ ಮನುಷ್ಯನಿಗೆ ಕೆಲಸವೇ ಇರೋದಿಲ್ಲ. ಮನುಷ್ಯ ಇದ್ದಕ್ಕಿದ್ದ ಹಾಗೆ ನಿರುದ್ಯೋಗಿ ಆಗಿಬಿಡ್ತಾನೆ. ಎಲ್ಲ ಕಂಪನಿಯವರು ಮನುಷ್ಯರನ್ನು ಕಿತ್ತು ಬಿಸಾಕ್ತಾರೆ, ಆ ಜಾಗದಲ್ಲಿ AI ಮೂಲಕ ಕೆಲಸ ಮಾಡಿಸ್ತಾರೆ. ಹಾಗಂತ ಒಂದು ದೊಡ್ಡದಾದಂಥ ಪ್ರಪಗ್ಯಾಂಡಾ ಈ ಜಗತ್ತಿನಲ್ಲಿ ನಡೀತಾ ಇದೆ. Y2K ಬಂದ ಸಂದರ್ಭದಲ್ಲಿ ಕಂಪ್ಯೂಟರ್ ಬಗ್ಗೆ ಇದೇ ರೀತಿಯ ಮಾತುಗಳನ್ನು ಆಡಲಾಗಿತ್ತು. ದಯವಿಟ್ಟು ನೆನಪಿಸಿಕೊಳ್ಳಿ. Y2Kಯನ್ನು ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಂಪ್ಯೂಟರ್ಗೆ ಈ ರೀತಿಯಾದಂಥ ವ್ಯವಸ್ಥೆಯೇ ಇಲ್ಲ. ಇಡೀ ಜಗತ್ತಿನ ಎಲ್ಲ ವ್ಯವಹಾರಗಳು ಒಂದೇ ರಾತ್ರೋರಾತ್ರಿ ಡಿಸೆಂಬರ್ 31, 1999 ಮಧ್ಯರಾತ್ರಿಯಲ್ಲಿ ಎಲ್ಲ ಕುಸಿದು ಹೋಗತ್ತೆ ಅಂತ ಇಡೀ ಜಗತ್ತಿನಲ್ಲಿ ದೊಡ್ಡ ಮಟ್ಟದಲ್ಲಿ ಅವತ್ತಿನ ದಿವಸ ಚರ್ಚೆಯಾಗಿತ್ತು. ಅದಾಗಿ 26 ವರ್ಷಗಳಾಗಿದ್ದಾವೆ. ಕಂಪ್ಯೂಟರ್ ಏನಾದರೂ ಹೊರಟು ಹೋಯ್ತಾ, ವ್ಯವಹಾರಗಳೇನಾದರೂ ನಿಂತು ಹೋದವ, ಅಥವಾ ಅವತ್ತು ರಾತ್ರಿ ಏನಾದರೂ ದೊಡ್ಡದಾದಂಥ ದೊಡ್ಡ ಸಮಸ್ಯೆ ಈ ಜಗತ್ತಿನ ಮೇಲೆ ಏನಾದರೂ ಎರಗುತ್ತಾ? ಮನುಷ್ಯ ಯಾವಾಗಲೂ ಆತ್ಮವಿಶ್ವಾಸಿಯಾಗಿರಬೇಕು. ಕೇವಲ ಆತ್ಮವಿಶ್ವಾಸ ಒಂದೇ ಅಲ್ಲ, ಬರ್ತಾ ಇರುವಂಥ ಆಧುನಿಕ ತಂತ್ರಜ್ಞಾನವನ್ನು ಹೇಗೆ ನಾವು ಈ ಸವಾಲನ್ನು ಎದುರಿಸಬೇಕು ಎನ್ನುವಂಥ ಕನಿಷ್ಠ ಪ್ರಜ್ಞೆ ಇರಬೇಕು. ಆ ಆತ್ಮವಿಶ್ವಾಸದ ಜೊತೆಗೆ ಧೈರ್ಯ ಇರಬೇಕು. ಹಾಗಾದರೆ ಏನಿದು ನೋಡಿ, ಭಾಳ ಸಿಂಪಲ್ಲಾಗಿ ಹೇಳ್ತೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವುದು ರೀಪ್ಲೇಸ್ಮೆಂಟ್ ಅಲ್ಲ. ಮನುಷ್ಯನ ಬದಲಾಗಿ ನಾವು AI ಬಳಸಿಕೊಂಡು ಯಾವುದಾದ್ರೂ ಕಂಪನಿ ನಡೆಸ್ತೀವಿ ಅಂತ ಹೇಳಿದಂಥ ಒಬ್ಬನೇ ಒಬ್ಬ ಯಾವುದಾದ್ರೂ ಪ್ರವೃತ್ತಿಯನ್ನು ನನಗೆ ದಯವಿಟ್ಟು ನೀವು ತೋರಿಸಿ. ಹಾಗಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಇಟ್ ಈಸ್ ಅ ವರ್ಚುವಲ್ ಅಸಿಸ್ಟೆಂಟ್ ಅಥವಾ ಕೋ ಪೈಲಟ್. ನಿಮ್ಮ ಜೊತೆ ಸರಾಗವಾಗಿ ಹೆಜ್ಜೆ ಹಾಕಲಿಕ್ಕೆ ಸಹಾಯ ಮಾಡಬಹುದಾದಂಥ ಒಬ್ಬ ಸಹಾಯಕನ ರೀತಿಯಲ್ಲಿ ಕೆಲಸ ಮಾಡಬಹುದಾದಂಥದ್ದು ನಿಮ್ಮ ಕೋ ಪೈಲಟ್ ಆಗಿ ಕೆಲಸ ಮಾಡುವಂಥದ್ದು. ನಿಮ್ಮ ಕೆಲಸದ ಅವಧಿಯನ್ನು ಕಡಿಮೆ ಮಾಡುವಂಥದ್ದು, ನಿಮ್ಮ ಮೇಲೆ ಇರುವಂಥ ಹೊರೆಯನ್ನು ಇನ್ನಷ್ಟು ಕಡಿಮೆ ಮಾಡಬಹುದಾದಂಥ ಒಂದು ವ್ಯವಸ್ಥೆ. ಹಾಗಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವಿಶೇಷತೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಕೆಲಸ ಮಾಡುತ್ತೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೂ ಕೆಲಸ ಮಾಡೋದಿಲ್ಲ. ಅದು ChatGPT ಆಗಿರಲಿ, ಜೆಮಿನಿ ಆಗಿರಲಿ, ಯಾವುದೇ ಆಗಿರಲಿ, ನೀವು ಅದಕ್ಕೆ ಕಮ್ಯಾಂಡನ್ನು ಸರಿಯಾಗಿ ಕೊಟ್ಟರೆ ಅದಕ್ಕೆ ತಕ್ಕ ಹಾಗೆ ಅದು ಫಲಿತಾಂಶವನ್ನು ಕೊಡುತ್ತದೆ. ನಿಮ್ಮ ಇನ್ಸ್ಟ್ರಕ್ಷನ್ಗೆ ಅದು ಪ್ರತಿಕ್ರಿಯಿಸುತ್ತದೆ. ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಪ್ರಾಂಪ್ಟ್ ಕೊಡುವವನು ಕೂಡ ಬುದ್ಧಿವಂತನಾಗಿರಬೇಕು ಮತ್ತು ಆತ ಸ್ಪಷ್ಟವಾಗಿರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ತಂತಾನೇ ಎಲ್ಲವನ್ನು ಮಾಡಿಬಿಡುತ್ತಾ? ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅದಕ್ಕಿರುವಂಥ ಪರಿಮಿತಿ ಏನಪ್ಪ ಅಂದರೆ, ಪ್ರಾಂಪ್ಟ್ ಕೊಡುವವನ ಬುದ್ಧಿವಂತಿಕೆಯ ಮೇಲೆ, ಆತನ ವೇಗದ ಮೇಲೆ ಮತ್ತು ಆತನ ಸ್ಪಷ್ಟತೆಯ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಫಲಿತಾಂಶ ನಿರ್ಭರ ಆಗಿರುತ್ತೆ. ಅಲ್ಲಿಗೆ ಯಾರ ಅಗತ್ಯತೆ ಇದೆ? ಪ್ರಾಂಪ್ಟ್ ಕೊಡುವವನ ಅಗತ್ಯತೆ ಇದೆ. ಆ ಪ್ರಾಂಪ್ಟ್ ಕೊಡುವವನು ನೀವು ಆಗಬೇಕು. ನೀವು ಇಮೇಲ್ ಬರೀಬೇಕು ಅಂತ ತಿಳ್ಕೊಳ್ಳಿ. ಅದಕ್ಕೂ ನೀವು ಇಮೇಲ್ ಇನ್ಸ್ಟ್ರಕ್ಷನ್ ಕೊಡಿ. ನನಗೆ ಈ ರೀತಿಯಾದಂಥ ಒಂದು ಇಮೇಲ್ ಬೇಕು, ನಾನು ಕೆಲಸ ಬಿಡ್ತಾ ಇದ್ದೀನಿ, ಇಲ್ಲಿ ವಾತಾವರಣ ಸರಿ ಇಲ್ಲ, ಆದ್ದರಿಂದ ನಾನು ನಮ್ಮ ಚೇರ್ಮನ್ಗೆ CEO ಒಂದು ಪತ್ರ ಬರೀಬೇಕು. ಅದು ಅದ್ಭುತವಾದಂಥ ಒಂದು ಪತ್ರವನ್ನು ಬರೆದು ನಿಮಗೆ ಕೊಡಬಲ್ಲದು. ಯಾವುದೋ ಒಂದು ಕೋಡಿಂಗ್ ಬರಿಬೇಕು. ಏನು ಕೋಡ್ ಬೇಕು ಅಂತ ನೀವು ಫೀಡ್ ಮಾಡ್ತೀರಿ, ಪ್ರಾಂಪ್ಟ್ ಕೊಡ್ತೀರೋ ಆ ಕೋಡನ್ನು ಬರೆದು ಕೊಡುತ್ತೆ. ಆದರೆ ಅದು ಸಂಬಂಧಗಳನ್ನು ಬೆಸೆಯಲಾರದು, ವಿಶ್ವಾಸವನ್ನು ಗಳಿಸಿಕೊಡಲಾರದು, ಟ್ರಸ್ಟ್ ವರ್ದಿನೆಸ್ಸನ್ನು ಅದು ಮಾಡಲಾರದು. ಇಮೇಲ್ ಕಳಿಸ್ಬಿಡ್ಬೋದು ನೀವು. ಇಮೇಲ್ನ ಜೊತೆಗಿರುವಂಥ ಸಂಬಂಧ ಇದೆಯಲ್ಲ, ಆ ಸಂಬಂಧವನ್ನು ಹೆಣೆಯಬಹುದಾದಂಥ ಕೆಲಸವನ್ನು ನಾವೇ ಮಾಡಬೇಕೇ ವಿನಃ AI ಮಾಡಲಾರದು. ಇದಕ್ಕೂ ಮತ್ತು ಮನುಷ್ಯನಿಗಿರುವಂಥ ವ್ಯತ್ಯಾಸ ಏನು? ಹ್ಯೂಮನ್ ಅಡ್ವಾಂಟೇಜ್ ಏನಪ್ಪ? ಹ್ಯೂಮನ್ ಅಡ್ವಾಂಟೇಜ್ ಅಂದರೆ ಮನುಷ್ಯನ ಎಂಪಥಿ, ಸಹಾನುಭೂತಿ,
ಲೀಡರ್ಶಿಪ್ಪು, ನಾಯಕತ್ವ. ಒಂದು ಕಂಪನಿಯನ್ನು ಮಾಡ್ತೀರಿ, ಕೇವಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಕಂಪ್ನಿ ನಡೆಯಲ್ಲ. ಅಲ್ಲಿ ಒಬ್ಬ ಟೀಮ್ ಲೀಡ್ ಅಂತ ಬರ್ತಾನೆ, ಅವನ ಕೆಳಗಡೆ ಕೆಲಸಗಾರ ಬರ್ತಾರೆ, ಅವರಿಂದ ಕೆಲಸ ತೆಗಿಸ್ಬೇಕಾಗತ್ತೆ. ಅವರು AI ಕೆಲಸ ಮಾಡ್ತಾಯಿದ್ರು, ಪ್ರಾಂಪ್ಟ್ ಕೊಡುವ ಕೆಲಸಕ್ಕೆ ಅವ್ರನ್ನ ಇಟ್ಕೊಂಡ್ರು. ಅವರ ವಿಶ್ವಾಸವನ್ನು ಗಳಿಸುವುದು, ಅವರಿಂದ ಕೆಲಸ ಮಾಡಿಸೋದು, ಇದೆಲ್ಲ ಮನುಷ್ಯರೇ ಮಾಡಲಿಕ್ಕೆ ಸಾಧ್ಯ. ಜೊತೆಗೆ ನೆಗೋಷಿಯೇಷನ್ ಮಾಡೋದು, ಒಂದು ಕಂಪನಿ ಜೊತೆ ಇನ್ನೊಂದು ಕಂಪನಿ ನೆಗೋಷಿಯೇಷನ್ ಮಾಡಿ ಒಂದು ಡೀಲನ್ನು ಫೈನಲ್ ಮಾಡಿ, ಆ ಡೀಲನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನಾವು ಅದನ್ನು ಬೇಗ ಮತ್ತು ಅಚ್ಚುಕಟ್ಟಾಗಿ ಶೀಘ್ರವಾಗಿ ಮಾಡಿಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸ ಯಾರು ಮಾಡ್ತಾರೆ? ಅಗೇನ್ ಮನುಷ್ಯರೇ ಮಾಡೋದು. ಇಟ್ ಈಸ್ ಅ ಹ್ಯೂಮನ್ ಅಡ್ವಾಂಟೇಜ್ ಅಂತ. ವಿಶೇಷತೆಯನ್ನು ಕೇಳಿಸಿಕೊಳ್ಳುವ ಕೆಲಸವನ್ನು ಅದು ಮಾಡಬಲ್ಲದು. ನೀವೇನಾದರೂ ಹೇಳಿದರೆ ಅದು ಕೇಳಿಸ್ಕೊತೀವಿ. ಏನು ಹೇಳ್ತೀವಿ ಅನ್ನೋ ಕೆಲಸ ಮನುಷ್ಯನ ತಾನೇ. ಅಗೇನ್ ಅಲ್ಲಿ ಮನುಷ್ಯನ ಅಗತ್ಯತೆ ಇದೆ. ಇದರ ವ್ಯತ್ಯಾಸ ಏನು? ಮನುಷ್ಯನಿಗೂ ಅದಕ್ಕಿರೋ ವ್ಯತ್ಯಾಸ ಏನು? ಮೊದಲೇ ಹೆಸರಿನಲ್ಲೇ ಅದ್ರ ಬಗ್ಗೆ ಬರೆದ್ಬಿಡಲಾಗಿದೆ. ಏನಂತಂದರೆ ಇದು ಕೃತಕ ಬುದ್ಧಿಮತ್ತೆ, ನ್ಯಾಚುರಲ್ ಇಂಟೆಲಿಜೆನ್ಸ್ ವರ್ಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೃತಕ ಯಾವತ್ತಿದ್ರೂ ಕೃತಕವೇ ವಿನಃ ಅದು ನ್ಯಾಚುರಲ್ ಆಗಲಾರದು, ಸಹಜ ಆಗಲಾರದು, ಮೂಲ ಆಗಲಾರದು. ಅದು ಕೃತಕವಾದಂಥ ಬುದ್ಧಿಮತ್ತೆ. ನಮ್ಮದು ನ್ಯಾಚುರಲ್ ಇಂಟೆಲಿಜೆನ್ಸು. ನಮ್ಮ ನ್ಯಾಚುರಲ್ ಇಂಟೆಲಿಜೆನ್ಸು ಏನನ್ನು ಪಡೆಯಬೇಕು, ಯಾವುದನ್ನು ಪಡೆಯಬೇಕು, ಹೇಗೆ ಪಡೆಯಬೇಕು ಎನ್ನುವುದನ್ನು ತೀರ್ಮಾನ ಮಾಡ್ತದೆ. ಕೃತಕ ಬುದ್ಧಿಮತ್ತೆ ಈ ರೀತಿ ಪಡೆಯಬೇಕು ಅಂತ ಮೇಧಾವಿಗಳೆಲ್ಲರ ಸೇರಿದಂಥ ಒಟ್ಟು ದತ್ತಾಂಶಗಳನ್ನು ಅದರಲ್ಲಿ ಅಡಕಗೊಳಿಸಲಾಗಿರುತ್ತೆ. ಕೃತಕ ಯಾವತ್ತಿದ್ರೂ ಕೆಳಗೆ, ಮೂಲ ಏನು ಸ್ವಾಭಾವಿಕವಾದದ್ದು ಮೇಲೆ. ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗಾದರೆ ನಮಗೆ ಎದುರುಗಡೆ ಇರುವಂಥ ಅತಿ ದೊಡ್ಡದಾದ ಸವಾಲೇನು? ಭಾಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾದಂಥ ವಿಚಾರ ಇದು. ಯಾವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಆರ್ಟಿಫಿಷಿಯಲ್ ಇದು ಸಹಜವಾದದ್ದಲ್ಲ, ನ್ಯಾಚುರಲ್ ಅಲ್ಲ ಅಂತ ಆಯಿತು, ಆವಾಗ ನೀವು ನ್ಯಾಚುರಲ್ ಇಂಟೆಲಿಜೆನ್ಸ್ ಇರೋರ ಕೆಲಸ ಏನು? ನ್ಯಾಚುರಲ್ ಇಂಟೆಲಿಜೆಂಟ್ ಇದ್ದವರು ನಾನು ನ್ಯಾಚುರಲ್ ಇಂಟೆಲಿಜೆಂಟ್ ಅಂತ ಸುಮ್ಮನೆ ಕೂಡಲಿಕ್ಕೆ ಆಗೋದಿಲ್ಲ. ಯು ಶುಡ್ ಲರ್ನ್ ದ ಸ್ಕಿಲ್, ಹೌ ಟು ಪ್ರಾಂಪ್ಟ್ ಇಟ್, ಹೌ ಟು ಗೆಟ್ ದ ಕೋಡ್. ಬರ್ತಾ ಇರುವಂಥ ತಾಂತ್ರಿಕತೆಯನ್ನು, ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವಂಥ ಕೌಶಲ್ಯವನ್ನು ನಾವು ನೀವು ಕಲಿಬೇಕಾದಂಥ ಅಗತ್ಯತೆ ಇದೆ. ಉದಾಹರಣೆಗೆ ನನ್ನದೇ ಪ್ರೊಫೆಷನ್ ಅಂತ ತಗೋತೇನೆ, ವೃತ್ತಿಯನ್ನು ತಗೋತೇನೆ. ಏನು ಮಾತನಾಡಬೇಕು ಅಂತ ತೀರ್ಮಾನ ಮಾಡೋದು ನಾನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಲಾರ್ದು. ನಾನು ChatGPT ಮೂಲಕ ಮಹಾಭಾರತ ಕಾಲದಲ್ಲಿ ಯುಧಿಷ್ಠರ ಇವರಿಗೆ ಹೀಗೆ ಹೇಳಿದನಂತಲ್ಲ, ಆಗ ಹೇಳಿದ ಕಾಲಘಟ್ಟದ ಸಂಪೂರ್ಣ ಮಾಹಿತಿ ನನಗೆ ಬೇಕು ಅಂದರೆ ಅದು ಕೊಡಬಲ್ಲದು. ಅಥವಾ 1975ರಲ್ಲಿ ಎಮರ್ಜೆನ್ಸಿ ಬಂದ ಸಂದರ್ಭದಲ್ಲಿ ನಡೆದಂಥ ವಿವರಗಳು ನನಗೆ ಬೇಕು ಅಂದಾಗ ಅದು ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ಕೊಡಬಲ್ಲದು. ಅಥವಾ ಇದನ್ನು ವಿಡಿಯೋ ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ರೆ ಆ ರೀತಿ ಮಾಡಿಕೊಡಬಲ್ಲದು. ವಿಡಿಯೋ ಮಾಡೋದಿಲ್ಲ, ಅದು ಹೇಗಿರಬೇಕು ಅಂತ ಹೇಳಬಲ್ಲದು. ಯಾವುದನ್ನು ನಾವು ಗೂಗಲ್ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ವೋ ಆ ಸಂಗ್ರಹದ ಕೆಲಸವನ್ನು ಮಾಡ್ಬೋದು. ನಮ್ಮದು ಥಂಬ್ನೇಲ್ ಅಂತ ಬರ್ತದೆ. ಥಂಬ್ನೇಲ್ ಅಂದರೆ ಸ್ಟಾರ್ಟಿಂಗ್ ಒಂದು ಚಿತ್ರವನ್ನು ಹಾಕಿರ್ತೀವಿ, ಟೈಟ್ಲ್ ಹಾಕಿರ್ತೀವಿ. ಈ ರೀತಿಯಾದ ಥಂಬ್ನೇಲ್ ಬೇಕು ಅಂತ ಕೇಳಿದ್ರೆ ಥಂಬ್ನೇಲ್ ಮಾಡಿಕೊಡಬೇಕು, ಸುಂದರವಾಗಿ ರೂಪಿಸಿ ಕೊಡಬಲ್ಲದು. ಆದರೆ ನಾವು ಥಂಬ್ನೇಲ್ ಏನಿರಬೇಕು, ಅದರ ಶೀರ್ಷಿಕೆ ಏನು, ಅದರಲ್ಲಿ ಯಾರ್ಯಾರು ಕ್ಯಾರೆಕ್ಟರ್, ರಾಹುಲ್ ಗಾಂಧಿಯ ಚಿತ್ರ, ಮಮತಾ ಬೇಗಮ್ ಅವರ ಚಿತ್ರ, ಇವೆಲ್ಲ ಇರಬೇಕು ಅಂತ ನಾವು ಪ್ರಾಂಪ್ಟ್ ಕೊಟ್ಟಾಗ ಮಾತ್ರ ಅದು ಮಾಡಬಲ್ಲದೇ ವಿನ ಅದು ತಂತಾನೆ ಮಾಡಲ್ಲ. ಆದರೆ ಹಾಗೆ ಕೊಡಬಹುದಾದಂಥ ಕೌಶಲ್ಯ ಇದೆಯಲ್ಲ, ಏನು ಬೇಕು ಅನ್ನೋದಿದೆಯಲ್ಲ, ಅದನ್ನು ನಾವು ರೂಢಿಸಿಕೊಳ್ಳಬೇಕು. ಅಂದರೆ ಇನ್ನು ಮುಂದಿನ ಕಾಲಘಟ್ಟದಲ್ಲಿ ಯಾವುದಕ್ಕೆ 15 ಜನ, 20 ಜನ, 50 ಜನ ಬೇಕಾಗ್ತಾ ಇತ್ತೋ ಅದು ಇಬ್ಬರು ಕೂತು ಅದನ್ನು ಮ್ಯಾನೇಜ್ ಮಾಡಬಲ್ಲರು. ಆದರೆ ಆ ಇಬ್ಬರು ಯಾರಾಗಬೇಕು? ಅದು ನಾವಾಗಬೇಕು. ಹೇಗೆ ನಾವಾಗಬೇಕು ಅಂದರೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವ್ಯವಸ್ಥೆ ಏನಿದೆ ಅದಕ್ಕೆ ಬೇಕಾದಂಥ ಪ್ರಾಂಪ್ಟ್ಗಳನ್ನು ಕೊಡಬಲ್ಲಂಥ ಆ ಕೌಶಲ್ಯ ಏನಿದೆ ಆ ಕೌಶಲ್ಯವನ್ನು ನಾವು ರೂಢಿಸಿಕೊಳ್ಳಬೇಕು. ಹಾಗೆ ಮಾಡಿದಾಗ ಯಾವುದೇ ರೀತಿಯ ಸಮಸ್ಯೆ ಉದ್ಭವ ಆಗಲಾರದು. ಭಾಳ ಸಿಂಪಲಾಗಿ ಹೇಳಬೇಕು ಅಂದರೆ ಒಂದು ಆಯುಧ ಇದೆ. ಆಯುಧವನ್ನು ಎಲ್ಲರೂ ಆಯುಧವನ್ನು ಇಟ್ಕೋಬೋದು, ಆದರೆ ಅದನ್ನು ಹೇಗೆ ಬಳಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರ ಇದೆ. ಆತ ಪ್ರತಿ ಕ್ಷಣನೂ ಸುದರ್ಶನ ಚಕ್ರ ಬಿಡಲಿಲ್ಲ. ಸುದರ್ಶನ ಚಕ್ರವನ್ನು ಬಿಡ್ತಾನೇ ಇರಲಿಲ್ಲ. ಅನಿವಾರ್ಯ ಸಂದರ್ಭದಲ್ಲಿ ಯಾವಾಗ ಪರ್ವಕಾಲ ಇರುತ್ತೋ ಆವಾಗ ಸುದರ್ಶನ ಚಕ್ರ ಬರ್ತಾ ಇದೆ. ಪಾಶುಪತಾಸ್ತ್ರ ಅಂತಿತ್ತು. ಪಾಶುಪತಾಸ್ತ್ರ ಕಂಡ ಸಂದರ್ಭದಲ್ಲೆಲ್ಲ ಬಿಟ್ಬಿಡಲಿಲ್ಲ. ಯಾವಾಗ ಅಗತ್ಯ ಇದೆ ಆ ಪಾಶುಪತಾಸ್ತ್ರ ಬಿಟ್ಟು. ಅಂದರೆ ನಾನು ಹೇಳ್ತಾ ಇರೋದು
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ ತಕ್ಷಣ ಎಲ್ಲವನ್ನೂ ಅದು ನುಂಗಿ ನೀರು ಕುಡಿದು ಬಿಡಬಲ್ಲದು, ಬ್ರಹ್ಮ ರಾಕ್ಷಸನ ರೀತಿ ಅದು ಯಾವುದಕ್ಕೂ ಅವಕಾಶ ಕೊಡಲು ಹಾಗಿರೋದಿಲ್ಲ. ಅದು ನಮ್ಮ ಅಗತ್ಯತೆಗೆ ತಕ್ಕ ಹಾಗೆ ಬಳಸಬಹುದಾದಂಥ ವರ್ಚುವಲ್ ಅಸಿಸ್ಟೆಂಟ್, ನಮ್ಮ ಸಹಾಯಕ, ಕೃತಕವಾಗಿರುವಂಥ ಕೋಪೈಲಟ್ ಆಗಿ ಕೆಲಸ ಮಾಡಬಲ್ಲಂಥ ಸಹಾಯಕ. ಆ ಸಹಾಯಕನನ್ನು ಬಳಸಿಕೊಳ್ಳುವಂಥ ಕೌಶಲ್ಯ, ಸ್ಕಿಲ್ ಏನಿದೆ, ಆ ಸ್ಕಿಲ್ಲನ್ನು ರೂಢಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇವತ್ತಿನ ಕಾಲಘಟ್ಟದಲ್ಲಿ ಬಂದಿದೆ. ನೋಡಿ, ಈ ದೇಶದಲ್ಲಿ ಭಾಳ ಲೇಮ್ಯಾನ್ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಮುಂಚೆ ಜಟ್ಕಾ ಗಾಡಿ ಇರ್ತಿದ್ವು ರೀ, ಟಾಂಗಾ ಇರ್ತಿದ್ವು. ಟಾಂಗಾ ಬಂದ ಸಂದರ್ಭದಲ್ಲಿ ಯಾವಾಗ ಆಟೋ ರಿಕ್ಷಾ ಬಂದ ಸಂದರ್ಭದಲ್ಲಿ ಟಾಂಗಾದವರೆಲ್ಲ ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡಿದ್ರು. ಏನಂತ, ಮುಗಿದೋಯ್ತು, ನಮ್ಮ ಕತೆ ಮುಗಿದೋಯ್ತು, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರು ಇವರು, ಇನ್ನು ಮುಂದೆ ನಮ್ಮ ಜೀವನನೇ ಇಲ್ಲ. ಟಾಂಗಾದವನು ಆಟೋ ರಿಕ್ಷಾ ಹೊಡೆಯೋದನ್ನು ಕಲಿತು ಬಿಟ್ಟರೆ ಆತನಿಗೆ ಜೀವನದಲ್ಲಿ ಸಮಸ್ಯೆನೇ ಇಲ್ಲ. ಟಾಂಗಾ ಹೋಯಿತು, ಆಟೋ ಬಂದಿದೆ. ಆಟೋ ಹೋದ ತಕ್ಷಣ ಓಲಾ ಬರುತ್ತೆ. ಕಾರ್ ಡ್ರೈವಿಂಗ್ ಕಲ್ತ ಅಂದರೆ ಯಾವುದೋ ಒಂದು ಓಲಾದಂಥ ಕಂಪ್ನಿ ಕಾರ್ ಕೀ ಕೊಡುತ್ತೆ, ತೊಗೊಂಡು ಓಡಿಸೋದು, ದುಡ್ಡು ಮಾಡ್ತಾರೆ. ತಂತ್ರಜ್ಞಾನ ಹೊಸದಾಗಿ ಬಂದಾಗ ನಾವು ಅದನ್ನು ತುಂಬ ಚಾಲಾಕಿತನದಿಂದ ಅಪ್ಪಿಕೊಳ್ಳಬೇಕು ಮತ್ತು ಅದಕ್ಕೆ ಬೇಕಾದ ಹಾಗೆ ನಮ್ಮನ್ನು ಸಂಪೂರ್ಣವಾಗಿ ನಮ್ಮನ್ನು ನಾವು ರೂಪಿಸಿಕೊಳ್ಳಬೇಕು. ಹಾಗೆ ಮಾಡಿದಾಗ ಯಾವ ತಂತ್ರಜ್ಞಾನವೂ ಕೂಡ ನಮ್ಮನ್ನು ಆಪೋಷಣ ತೆಗೆದುಕೊಳ್ಳಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಿಮಗೇನು ಅನ್ನಿಸ್ತು? ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಈ ಸಂಚಿಕೆಯ ಬಗ್ಗೆ ನಿಮ್ಮ ವಿಮರ್ಶೆ ನನ್ನ ತಕ್ಷಣದ ಅಗತ್ಯ. ನಮಸ್ಕಾರ.